ಆಸ್ಥಾನಕ್ಕೆ ವಿಚಾರಣೆ ಇದ್ದರೆ ಬರಬಹುದಲ್ಲ, ನಿರೀಕ್ಷೆ ಮಾಡೋಣ. ಮಂತ್ರಿ ಶೇಖರ, ಯಾರೀತ ಇವನಪ್ಪ ಅಪರಾಧಿಯೇ ಹೌದು ಅಂತಾದ್ರೆ ಯಾವ ತಪ್ಪನ್ನು ಮಾಡಿದ್ದಾನೆ ಹೇಳಿ? ಮಹಾರಾಜ, ಇವನ್ ನಮ್ಮ ರಾಜ್ಯದ ದಿನಸಿ ವ್ಯಾಪಾರಿ. ಓಹೋ, ಇವನ್ ಮಾರಾಟ ಮಾಡುವಂತ ಆಹಾರ ಧಾನ್ಯಗಳಲ್ಲಿ ವಿಷದ ಬೀಜವನ್ನು ಹಾಕಿ ನಮ್ಮ ಪ್ರಜೆಗಳಿಗೆ ಮಾರಾಟ ಮಾಡಿದ ಕಾರಣ ಅದನ್ನು ತಿನ್ನಂತ ನಮ್ಮ ಪ್ರಜೆಗಳು ಕೆಲವರು ಅಸ್ವಸ್ಥರಾಗಿದ್ದಾರೆ, ಇನ್ನು ಕೆಲವರು ಸತ್ತು ಹೋಗಿದ್ದಾರೆ. ಅಂತ ಪಾಪದ ಕಾರ್ಯ ಮಾಡಿದ್ದಾನೆ ಅಂತ. ಏ ಪಾಪಿ, ಇದು ಸತ್ಯವೇನೋ ಹೇಳು. ಮಹಾಪ್ರಭು, ಇಳೆಯ ಪ್ರತಿಮನ್ನಿ ಪುದುವಂಚಕನು ನಾನಲ್ಲ, ಉಳಿದವರ ಕೈಗೆ ಬಲಿಯಾದೆನಲ್ಲ. ಮಹಾಪ್ರಭು, ಮೋಸ ವಂಚನೆ ಮಾಡುವುದಕ್ಕಾಗಿ ನಾನೊಬ್ಬನೇ ಇದ್ದವನಲ್ಲವೇ ಅಲ್ಲ, ನನ್ನ ಜೊತೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಆದ್ರೆ ಸಿಕ್ಕಿ ಬಿದ್ದವನು ನಾನೊಬ್ಬನೇ. ಮಾಡಿದ ತಪ್ಪಾಯಿತಿದ್ದಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ನನ್ನನ್ನು ಮನ್ನಿಸಬೇಕು ಪ್ರಭು. ಕಪ್ಪಿದ ತಪ್ಪಿಲ್ಲದೆ ಸಾಕು ಮಾಡುವನ್ನ ವೇದಾಂತವನ್ನ ಬಡವ. ಕಳ್ಳನೊಬ್ಬ ತಾನು ಕಳ್ಳ ಅಂತ ಒಪ್ಪಿಕೊಳ್ಳಲಾರ, ಅಲ್ಲದೆ ಹೋದ್ರೆ ದವಸ ಧಾನ್ಯಕ್ಕೆ ವಿಷಬೀಜವನ್ನು ಬೆಳೆಸಿದಂತಹ ಪಾಪಿನ ಇದ್ದೀಯ. ಇಂದು ನೀನು ಮಾಡಿದಂತಹ ತಪ್ಪನ್ನು ಮನಸ್ಸುವುದಕ್ಕೆ ಮುಂದಾದೆ ಅಂತಾದ್ರೆ ನಾಳೆ ದಿನ ಇನ್ನೊಬ್ಬ ವ್ಯಕ್ತಿ ನಿನ್ನ ದಾರಿಯನ್ನೇ ಅನುಸರಿಸುವುದಕ್ಕೆ ಮುಂದಾಗುತ್ತಾನೆ. ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಶಿಕ್ಷೆ ಆಗಲೇಬೇಕು. ಇದು ಮರಣ ದಂಡನೆ. ಹೋಗಿ ಶಿಕ್ಷೆ ವಣಿಗನ ಜಾತರಳಲೆದರು ಸಪಲಿ ಮಕ್ಕಳ ಜೀವನ ನೌಕೆ ಮುಳುಗುತ್ತಿದೆ. ಸಪಲಿ ಮಕ್ಕಳ ಜೀವನ ನೌಕೆ ಮುಳುಗುತ್ತಿದೆ. ತಪ್ಪಿದ ಬೇತಿ ಸುಖದ ಸುದಯನು ಹೀರುತ್ತಿದೆ. ಕರುಣೆ ತೋರು ದೊರೆಯಿ ಎಮ್ಮೊಳು, ಕರುಣೆ ತೋರು ದೊರೆಯಿ ಎಮ್ಮೊಳು, ಕರುಣೆ ತೋರು ದೊರೆಯೇ. ಯಾರು ನೀವಲ್ಲ? ತಾಯಿಯನ್ನ ಕಳೆದುಕೊಂಡಿರುವಂತಹ ತಬಲಿಗಳಯ್ಯ ನಾವು. ತಂದೆಯನ್ನು ಕಳೆದುಕೊಂಡು ಅನಾಥರಾಗಿ ಹೋಗ್ತೇವೆ ನಾವು. ನಮ್ಮ ತಂದೆಗೆ ನೀವು ಕೊಟ್ಟಿರುವಂತಹ ಶಿಕ್ಷೆಯಾದರೂ ಯಾವುದು? ಅವರನ್ನ ಕೊಲ್ಲುವುದಕ್ಕೆ ಈ ಹೊತ್ತಿಗೆ ಮುಂದಾಗಿದ್ದೀರಿ. ಒಂದು ವೇಳೆ ನಮ್ಮ ತಂದೆಯನ್ನ ನೀವು ಕೊಂದದ್ದೇ ಹೌದು ಅಂತಾದ್ರೆ ತಾಯಿ ಇಲ್ಲದಿರುವಂತಹ ತಬ್ಬಲಿಗಳು ನಾವು ತಂದೆಯನ್ನು ಕಳೆದುಕೊಂಡು ಅನಾಥ ಮಕ್ಕಳಾಗಿ ಬಾಳಬೇಕಾಗ್ತದೆ ದೊರೆಯೇ. ನಮ್ಮ ತಂದೆಯನ್ನು ಬಿಟ್ಟು ಬದುಕುವ ಶಕ್ತಿ ನಮ್ಮ ಪಾಲಿಗಿಲ್ಲ. ನಮ್ಮ ಮುಖವನ್ನಾದರೂ ನೋಡಿ ನಮ್ಮ ತಂದೆಯನ್ನು ಬಿಟ್ಟು ಬಿಡು ಮಹಾರಾಜ, ರಕ್ಷಿಸು ಮಹಾರಾಜ, ರಕ್ಷಿಸು. ಈ ಅಪರಾಧಿ ನಿಮ್ಮ ಪಾಲಿಗೆ ತಂದೆ. ತಪ್ಪು ಮಾಡಿದ್ದಾನೆ, ಅನುಭವಿಸಲೇಬೇಕು ಶಿಕ್ಷೆಯನ್ನ. ಬದಲಾಯಿಸುವಂತ ಪ್ರಶ್ನೆಯೇ ಇಲ್ಲ. ಕ್ಷಣಕಾಲ ನಿಮ್ಮ ಅಪ್ಪನಲ್ಲಿ ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟೇನೆ. ನೀ ಬಿಟ್ಟು ಹೋದರೆ ತಂದೆ ಈ ಬದುಕಿಗಾರ್ಯರು ತಂದೆ. ನೀ ಬಿಟ್ಟು ಹೋದರೆ ತಂದೆ ಈ ಬದುಕಿಗಾರ್ಯರು ತಂದೆ. ಮಡಿಲೊಳ್ಳು ಮಲಗಿಸಿ ತುತ್ತಿಟ್ಟೆ ನೀನು ದಿಕ್ಕಾರು ನಮಗೆ ತಂದೆ. ಜಡಿ ಮಳೆ ಬಿಸಿಲಿಗೆ ಛತ್ರವು ನೀನು, ನೆರಳಲ್ಲಿ ಮುಂದಕ್ಕೆ ತಂದೆ. ನೀ ಬಿಟ್ಟು ಹೋದರೆ ತಂದೆ ಈ ಬದುಕಿಗಾರ್ಯರು ತಂದೆ. ಅಗಲಿ ಹೋದೆ ಅಂತಾದ್ರೆ ನಮಗೆ ಮುಂದೆ ದಿಕ್ಕ್ಯಾರಪ್ಪ. ತಾಯಿಯನ್ನು ಕಳೆದುಕೊಂಡ ಮೇಲೆ ತಾಯಿಯ ಪ್ರೀತಿಯನ್ನು ನಿನ್ನವಲ್ಲಿ ಕಂಡವರು ನಾವಿದ್ದೇವೆ.
ಈಗ ನಿನ್ನನ್ನು ಕಳೆದುಕೊಂಡ್ರೆ ಈ ಪ್ರಪಂಚದಲ್ಲಿ ನಾವು ಯಾರಿಗಾಗಿ ಬದುಕಬೇಕು ಹೇಳಪ್ಪ? ನಿನ್ನ ಮಡಿಲಲ್ಲಿ ಆಡಿ ಬೆಳೆದವರಪ್ಪ ನಾವು. ಇನ್ನು ಮುಂದೆ ತಂದೆಯ ಪ್ರೀತಿಯನ್ನ ತೋರಿಸುವವರು ಯಾರು ನಮಗೆ? ಕೈ ತುತ್ತುವನ್ನ ನೀಡುವವರು ಯಾರಪ್ಪ ನಮಗೆ? ನಮ್ಮನ್ನು ಬಿಟ್ಟು ಹೋಗ್ಬೇಡ. ಸಂಭಾಷಣೆಯನ್ನ ಇನ್ನೂ ಅವಕಾಶವನ್ನು ಮಾಡಿಕೊಳ್ಳಲಾರೆ. ರಾಜಭಟ, ಎಳೆದುಕೊಂಡು ಹೋಗು, ಸರಿಯಾದಂತ ಶಿಕ್ಷಣ ಕೊಡು. ಹೋಗು. ನೋಡಿದೆ ಅಣ್ಣ, ಅಂದು ತಾಯಿಯನ್ನು ಕಳೆದುಕೊಂಡು ತಪ್ಪಲಿಗರಾದೆವು. ಇಂದು ತಂದೆಯನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ನಾವು ಯಾರಿಗಾಗಿ ಬದುಕಬೇಕು? ನಮ್ಮ ಕಣ್ಣೀರಿನ ಹಣವನ್ನು ಕೇಳುವವರು ಯಾರಿದ್ದಾರೆ ಅಣ್ಣ? ಯಾರಿದ್ದಾರೆ ಹೇಳು? ಅನಾಥರಾಗಿದ್ದೇವೆ ಎಂಬ ಕಾರಣಕ್ಕಾಗಿ ದುಃಖಿಸುವುದು ಬೇಡ ತಂಗಿ. ನೋಡು, ಭಿಕ್ಷೆಯನ್ನ ಬೇಡಿಯಾದ್ರೂ ನಿನ್ನ ಹೊಟ್ಟೆಯನ್ನ ತುಂಬಿಸುತ್ತೇನೆ. ನನ್ನ ವಸನವನ್ನೇ ತೆಗೆದಿಟ್ಟಾದ್ರೂ ನಿನ್ನ ಮಾನ ರಕ್ಷಣೆಯನ್ನ ಮಾಡುತ್ತೇನೆ ತಂಗಿ. ಆದರೆ ಈ ಎಲ್ಲ ಪರಿಸ್ಥಿತಿಗೆ ಕಾರಣೀಕರ್ತ ಮಂಗಳಮೂರ್ತಿ ಈ ಎಲ್ಲ ಪರಿಸ್ಥಿತಿಯ ಕಾರಣ ಮಹಾರಾಜ ಮಂಗಳಮೂರ್ತಿ. ತಂಗಿ, ಅಣ್ಣ, ಹೊತ್ತ ಸೇಡನ್ನು ಎಂದಿಗೂ ಬಿಡಲಾರೆನು. ತಂಗಿ, ಅಣ್ಣ, ತಡ ಮಾಡುವುದಲ್ಲ. ಹಾ. ಉರಿಯುತ್ತಿರುವಂತ ಈ ಬೆಂಕಿಯನ್ನು ಆರಿಸಬೇಕು ಅಂತಾದ್ರೆ, ಹಾ. ಈ ಸೇಡು ಮುಗಿಯಬೇಕು ಅಂತಾದ್ರೆ ನಮ್ಮ ಕಣ್ಣೀರನ್ನು ನಾವು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ಬಿಡಬಾರದು ತಂಗಿ. ಹಾ. ಕಷ್ಟಪಟ್ಟಿಯಾದರೂ ಮಹಾರಾಜನಿಗೆ ಶಿಕ್ಷೆಯನ್ನ ಕೊಡಿಸಲೇಬೇಕು. ನಮ್ಮ ಕಣ್ಣೀರಿನ ಶಾಪವೆನ್ನುವುದು ಅವನ ವಂಶವೆನ್ನುವುದು ಸರ್ವನಾಶವಾಗುವಂತೆ ಮಾಡುತ್ತದೆ. ಅವನ ರಾಜ್ಯವೆನ್ನುವುದು